ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ತುಂಬ ದಿನ ಆಯಿತು ವ್ಲಾಗ್ಸ್ ಆಗ್ತೀರಾ, 3-4 ದಿನ ಆಯಿತು. ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ವೀಡಿಯೋಸ್ ಎಲ್ಲ ಕೆಲವೊಂದು ರೆಡಿ ಇತ್ತು, ಬಟ್ ಕೆಲವೊಂದು ಪ್ರಾಬ್ಲಮಿಂದ ಹಾಕೋಕ್ಕೆ ಆಗಿಲ್ಲ. ಫೈನಲಿ ಇವತ್ತು ಒಂದು ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾಪು ಬರ್ತ್ಡೇಗೆ ತುಂಬ ಜನ ಪ್ರೀತಿಯಿಂದ ವಿಶ್ ಮಾಡಿದ್ದೀರಾ. ಆ್ಯಂಡ್ ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲಿ ನೆನ್ಪು ಮಾಡಿಕೊಂಡು ವಿಶ್ ಮಾಡಿದ್ದೀರಾ. ಆ್ಯಂಡ್ ನಾವು ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಜನ ವಿಶ್ ಮಾಡಿದ್ದೀರಾ. ತುಂಬ ತುಂಬ ಖುಷಿಯಾಯಿತು ನಿಮ್ಮ ಪ್ರೀತಿಯಿಂದ ಅಷ್ಟೊಂದು ವಿಶ್ ಮಾಡಿರೋದು ನೋಡಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಯಾವತ್ತೂ ಅವಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇದು ಮಳೆ ಬಂದಿತ್ತು, ನಮ್ಮ ವರ್ಷದ ಮೊದಲ ಮಳೆ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ, ಅಂದರೆ ನಮ್ಮ ಊರಲ್ಲಿ ಅಂತ ಹೇಳ್ಬೋದು. ಹಾಗೆ ಆ ಮಳೆಯಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ, ಅದನ್ನು ಹಾಗೆಯೇ ಶೇರ್ ಮಾಡ್ತಾಯಿದ್ದೀನಿ. ಒಂದು 3 ದಿನದ ವ್ಲಾಗ್ ಇದೆ ಇದರಲ್ಲಿ, ಆಯಿತಾ. ಬಿಕಾಸ್ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿಟ್ಟಿದ್ದೆ, ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ಸ್ವಲ್ಪ ನನ್ನ ವಾಯ್ಸ್ ಕೂಡ ಒಂಥರ ಇದೆ ಅನಿಸ್ಬೋದು ನಿಮಗೆ, ಬಿಕಾಸ್ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಮನೆಯಲ್ಲಿ ಎಲ್ಲರಿಗೂ. ಹಂಗಾಗಿ ಸ್ವಲ್ಪ ವೀಡಿಯೋಸ್ ಕೂಡ ಡಿಲೇ ಆಗಿರೋದು. ಆ್ಯಂಡ್ ಜಾಸ್ತಿ ವೀಡಿಯೋಸ್ ಕೂಡ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಪಾಪು ಬರ್ತ್ಡೇ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತಲೂ ಕೂಡ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಜಾಸ್ತಿ ಏನೇನೂ ಮಾಡಿಲ್ಲ ಈ ಸತಿ ಅಂತೂ. ಶೇರ್ ಮಾಡ್ತೀರಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಲ್ಲನೂ. ಓಕೆನಾ, ಯಾಕೆ ಏನು ಎತ್ತ ಅಂತಲೂ ಹೇಳ್ತೀನಿ. ಬನ್ನಿ ನೋಡಿ, ಪಾಪು ಇಲ್ಲಿ ಮಳೆ ಫಸ್ಟ್ ಬಂದಿದ್ದು ಅಲ್ವಾ, ಅವಳಿಗೇನೋ ಸಿಕ್ಕಾಬಿಟ್ಟೆ ಖುಷಿ ಆಗಿಬಿಟ್ಟಿತ್ತು. ನೀರಲ್ಲಿ ಆಡೋದಂದ್ರೆ ಮಕ್ಳಿಗೆ ಕೇಳಬೇಕಾ. ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು ಮಳೆ ಎಲ್ಲ ನಿಂತ ನಂತರ. ಇಲ್ಲೆಲ್ಲ ಟರ್ಪಲ್ ಹಾಕಿದ್ವಿ ಅಲ್ವಾ, ಅಡಿಕೆ ಇರೋದ್ಲೆಲ್ಲ, ಅದರಲ್ಲೆಲ್ಲ ಸ್ವಲ್ಪ ನೀರು ನಿಂತಿತ್ತು ನೋಡಿ, ಅದರಲ್ಲಿ ಹೋಗಿ ಆಟ ಆಡ್ತಾಯಿದ್ದಾಳೆ ಫ್ರೆಂಡ್ಸ್. ಹಾಗೆ ಇದು ನೆಕ್ಸ್ಟ್ ಡೇ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹಕ್ಕಿ ನೋಡಿ, ಹೂಗಿಡದ ಮೇಲೆ ಹಕ್ಕಿ ಬಂದು ಕೂತ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದನ್ನೇ ನೋಡ್ಕೊತ ಒಂದು ಸ್ವಲ್ಪ ವೀಡಿಯೋಸ್ ಕೂಡ ಕ್ಯಾಪ್ಚರ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ. ಪಾಪುಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ಸಂಜೆ ಹೊತ್ತು ಈವ್ನಿಂಗ್ ವಾಕ್ ಬಂದಿದ್ದೀವಿ. ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ, ಇಲ್ಲಿ ಮೇಲೆಗಡೆ ಬಂದಿದ್ದೀವಿ. ಹಸ್ಬೆಂಡ್ ಇಲ್ಲ ಏನೋ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಸಂಜೆ ಹೊತ್ತು ಬಂದಿರೋದು. ಏನೋ ಆಟ ಆಡ್ತಾ ಇದ್ದಾಳೆ ಅವಳು, ಪಾಡಿಗೆ ಅವಳು. ಹಾಗೆ ಸ್ವಲ್ಪ ಹೊತ್ತು ಇಲ್ಲಿದ್ಬಿಟ್ಟು ಹೋಗೋಣ ಅಂತ ಬಂದಿರೋದು. ಬನ್ನಿ, ಮನೆಗೆ ಹೋದ್ಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪ ಪೆಪ್ಪರ್ ಗಿಡಗಳು ಒಬ್ಬರಿಗೆ ಬೇಕಿತ್ತು, ಆರ್ಡರ್ ಇತ್ತು. ಅದು ಹಾಗೆ ಎಲ್ಲ ಕೌಂಟ್ ಮಾಡ್ತಾಯಿದ್ರು ಹಸ್ಬೆಂಡು. ಅದೇ ಒಂದೆರಡು ಬಾಕಿ ಇದ್ದಿದ್ದನ್ನು ಕೌಂಟ್ ಮಾಡಿ ಇಡ್ತಾಯಿದ್ದೀನಿ. ಆ್ಯಂಡ್ ಇದೆಲ್ಲ ಆಗಿಬಿಟ್ಟು ಕೆಳಗಡೆ ಮನೆಗೆ ಹೋಗ್ಬೇಕು ಇವಾಗ. ಆ್ಯಂಡ್ ಹೋಗಿ ಏನಾದರೂ ತಣ್ಣಗೆ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಏನು ಕೋಲ್ಡ್ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ನಾವೇನು ಕೋಲ್ಡಾಗಿ ಏನಾದರೂ ಬೇಕು ಅಂತ ಹೇಳ್ತಾ ಇದ್ದೀರ ಅಂತ ಅಂದ್ಕೊಬೇಡಿ. ನಮಗೆ ಕೋಲ್ಡ್ ಶುರು ಆಗೋಕ್ಕಿಂತ ಮುಂಚೆ ಈ ವಿಡಿಯೋಸ್ ಎಲ್ಲ ಮಾಡಿರೋದು, ಆಯಿತಾ. ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಈ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಕೋಲ್ಡ್ ಲೈಟಾಗಿ ಶುರು ಆಗಿಬಿಟ್ಟಿದೆ. ಜಸ್ಟ್ ಹಂಗೆ ಗಂಟ್ಲಿಗೆ ಒಂಥರ ಅನ್ನಿಸ್ತಾ ಇದೆ ಅಷ್ಟೇ. ಇವಾಗ ಪಾಪುನೂ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಒಂದು ಸ್ವಲ್ಪ ಮಸ್ಕ್ ಮೆಲನ್ ಇದೆ, ಅದನ್ನು ಶೇಕ್ ಥರ, ಅಂದರೆ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ತಣ್ಣಗೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಬಿಸಿಲಿಗೆ, ಹಾಗೆ ಚೆನ್ನಾಗಿರುತ್ತೆ ಅಂತ. ಹಸ್ಬೆಂಡ್ ಹತ್ರ ಬನ್ನಿ ಅಂತ ಹೇಳ್ತಾ ಇದ್ದಾಳೆ ನೋಡಿ, ಅಪ್ಪ ಬನ್ನಿ ಅಂತ. ಸೊ ಹಾಗೆ ಅವ್ರಿಗೆ ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ನಾನು, ನೀವೆಲ್ಲ ರೆಡಿ ಮಾಡಿ ಇಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಟ್ರೆ ಅವ್ರು ಬಂದಾಗ ಕುಡಿಯೋಕ್ಕೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವಿಬ್ಬರು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಮಸ್ಕ್ ಮೆಲನ್ ಇತ್ತು, ಸೊ ಅದನ್ನು ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವಳು ಇಟ್ಕೊಂಡು ಕೂತಿದ್ದಾರೆ ಜ್ಯೂಸ್ ಅಂತ ಹೇಳೋದಕ್ಕೆ. ಸಕ್ಕತ್ ಶೇಕೆ ಇವಾಗಂತೇನೋ ತಣ್ಣಗೆ ಕುಡಿಯೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ಲಿಕ್ವಿಡ್ ಏನಾದರೂ ಜ್ಯೂಸ್ ಆಗಿರ್ಬೋದು, ಇಲ್ಲ ಈ ಥರ ಏನಾದರೂ ತಣ್ಣಗೆ ಅಲ್ವಾ. ಹಾಗೆ ಇವಾಗ ಜ್ಯೂಸ್ ಮಾಡೋಣ ಅಂತ ಬಂದಿದ್ದೀವಿ. ಅವಳು ಹೊರಗಡೆ ಹೋಗ್ತಾಳೆ ಇವಾಗ. ಬಾಗಿಲು ಓಪನ್ ಇದ್ದರೆ ಸೀದಾ ಅಂಗಳಕ್ಕೆ ಹೋಗ್ಬಿಡ್ತಾಳೆ. ಹೋಗೇ ಬಿಟ್ಲು. ನಾನು ಡೋರ್ ಹಾಕಿ ಕೂರ್ಸೋದು ಯಾವಾಗಲೂ. ನೋಡಿದ್ರಿ ಅಲ್ವಾ, ಸೀದಾ ಹೊರಗಡೆ ಬಂದುಬಿಟ್ಲು. ಬಾಗಿಲು ತೆಗೆದುಕೊಂಡಿದ್ರೆ ಅವಳಂತೂ ಹೊರಗಡೆ ಬರ್ತಾಳೆ. ಫುಲ್ ಲಾಕ್ ಮಾಡಿ ಇಡಬೇಕು ಅಂದರೆ ಗೊತ್ತಾಗಲ್ಲ ತೆಗಿಯೋಕ್ಕೆ. ಇಲ್ಲ ಅಂತಂದರೆ ಅವಳೆಲ್ಲ ಸ್ಮೆಲ್ಲ ಸರಿಸ್ಕೊಂಡು ಅವಳೇನೇ ಹೊರಗಡೆ ಬಂದುಬಿಡ್ತಾಳೆ. ಆಮೇಲೆ ಮತ್ತೆ ಅವಳನ್ನು ಎತ್ತಿ ಕರ್ಕೊಂಡು ಬಂದಿದ್ದಾಯಿತು. ಇಲ್ಲೇ ನನ್ನ ಪಕ್ಕನೇ ನಿಲ್ಲಿಸ್ಕೊಂಡು ಕೂರಿಸ್ಕೊಂಡು ಏನಾದರೂ ಕೆಲಸ ಮಾಡೋದಾದರೆ ಮಾಡಬೇಕು. ಇಲ್ಲ ಅಂತಂದರೆ ಅವಳಿಗೆ ಆಗೋದೇ ಇಲ್ಲ. ಅವಳು ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ. ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಏನೇ ಇರಲಿ. ಮಕ್ಳು ಹಂಗೆ ಅಲ್ವಾ, ಹೊರಗಡೆ ಹೋಗೋಕ್ಕೆ ಅವ್ರಿಗೆ ತುಂಬ ಇಷ್ಟ. ಮನೆ ಒಳಗೆ ಕೂತ್ಕೊಂಡಿಸಿದ್ರೆ ಅವ್ರಿಗೆ ತುಂಬ ಕಷ್ಟ. ಹಾಗೆ ಇವಾಗ ಮಸ್ಕ್ ಮೆಲನನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಇವಾಗ ಅದ್ರ ಪಲ್ಪೆಲ್ಲ ತಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಕಾಯಿ ಅಂತ ಅನ್ನಿಸ್ತು ನನಗೆ. ಹಸ್ಬೆಂಡ್ ಹತ್ರ ಥರ ಕೇಳಿದೆ, ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಯಾವ ಥರ ತೊಗೊಬೇಕು ಅಂತ. ಸ್ವಲ್ಪ ವೈಟ್ ಆಗಿರೋದು ತೊಗೊಬೇಕು. ಇದೊಂದು ಸ್ವಲ್ಪ ನೋಡಿ ಗ್ರೀನಿಶ್ ಇದೆ, ಹಂಗಿದ್ರೆ ಸ್ವಲ್ಪ ಕಾಯಿ ಇರುತ್ತೆ. ನಾನು ಹೆಂಗೂ ಕಟ್ ಮಾಡಿ ಆಗಿಬಿಟ್ಟಿತ್ತು. ಸರಿ ಬೇಡ, ನಾನು ಜ್ಯೂಸ್ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟು ಬಂದಿದ್ದೆ ಅಲ್ವಾ, ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ. ನಮಗಿಬ್ಬರಿಗೇ ಮಾಡ್ತಾ ಇರೋದು.
ಹಾಗಾಗಿ ಅರ್ಧನೇ ಸಾಕಾಗುತ್ತೆ. ಒಂದು ಅರ್ಧ ಹಾಗೇನೆ ಫ್ರಿಜ್ಜಲ್ಲಿ ಇಟ್ಟಿಟ್ರೆ ಇನ್ನೊಂದ್ಸಲಿ ಮಾಡ್ಕೊಬೋದು. ಇವಾಗ ನಾನು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಹಾಲಿಟ್ಟಿದ್ದೆ, ಒಂದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು, ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ಸ್ವಲ್ಪ ಬೇಗ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಳ್ಳಿ. ನಾನೊಂದು 3 ಸ್ಪೂನಷ್ಟು ಹಾಕಿದ್ದೀನಿ 2 ಗ್ಲಾಸ್ ಜ್ಯೂಸ್ಗೆ. ಕರೆಕ್ಟಾಗಿ ಆಗುತ್ತೆ. ತುಂಬ ಸ್ವೀಟೂ ಅಲ್ಲ, ತುಂಬ ಕಡಿಮೆ ಸ್ವೀಟೂ ಅಲ್ಲ, ಮೀಡಿಯಮಾಗಿ ಚೆನ್ನಾಗಿರುತ್ತೆ. ಮಸ್ಕ್ ಮೆಲನ್ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಕೂಡ ಕುಡಿಯೋಕ್ಕೆ. ಹಾಗೇ ಜ್ಯೂಸ್ ನಿಮಗೆ ಹಾಲು ಬೇಡ ಅಂತಂದರೆ ನೀರು ಹಾಕ್ಕೊಂಡ್ಬಿಟ್ಟು ಮಾಡ್ಬೋದು. ಬಟ್ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆ್ಯಂಡ್ ತಣ್ಣಗಿದ್ರೂ ಕೂಡ ರುಚಿಯಾಗಿರುತ್ತೆ. ಇವಾಗ ಜ್ಯೂಸ್ ಕೂಡ ರೆಡಿ ಆಯಿತು, ಕುಡಿಯೋಣ. ಮಸ್ಕ್ ಮೆಲನಿಂದ ತುಂಬ ಬೇರೆ ಬೇರೆ ರೀತಿಯಾಗಿ ಶೇಕೆಲ್ಲ ಮಾಡ್ಕೊಬೋದು. ಇನ್ನು ಯಾವತ್ತಾದರೂ ಬೇರೆ ಥರ ಮಾಡೋದು ತೋರಿಸ್ತೀನಿ ಆಯಿತಾ. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು. ಇವತ್ತು ಕೆಂಬಡೆ ಸಾಂಬಾರು, ಅಂದರೆ ನಮ್ಮ ಸಿಹಿ ಕುಂಬಳಕಾಯಿ ಸಾಂಬಾರು ಮಾಡ್ತಾ ಇರೋದು. ಹಾಗೆ ಪಾಪುನ ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಯೂಶ್ವಲಿ ನಾನು ತರಕಾರಿ ಕಟ್ ಮಾಡಬೇಕಂದ್ರೆ ಏನೇ ಮಾಡಬೇಕಂದ್ರೂ ಅವಳು ನನ್ನ ಜೊತೆಗೇ ಇಲ್ಲೇ ನನ್ನ ಪಕ್ಕದಲ್ಲೇ ಕೂರಿಸ್ಕೊತೀನಿ. ಅಲ್ಲಿ ಅಡುಗೆ ಕೋಣೆ ಬಾಗಿಲು ಹಾಕ್ಬಿಟ್ಟೆ ಕೂರಿಸ್ತೀನಿ. ಬಟ್ ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಯಾರಾದರೂ ಬಂದಾಗ ಬಾಗಿಲು ತೆಗೆದ್ಬಿಟ್ಟು ಹೋದರೆ ಅವಳು ಎದ್ದು ಹೋಗ್ಬಿಡ್ತಾಳೆ. ಮತ್ತೆ ಹೋಗಿ ಅವಳನ್ನು ತಿರ್ಗಾ ಕರ್ಕೊಂಡು ಬಂದು ಮತ್ತೆ ಕೂರಿಸ್ತೀನಿ. ಈ ಥರ ಒಂದು ಸ್ವಲ್ಪ ಪಾತ್ರೆನಲ್ಲಿ ನೀರು ಹಾಕ್ಕೊಟ್ರೆ, ಈ ತರಕಾರಿ ಕಟ್ ಮಾಡಿರೋದು ಅದಕ್ಕೆ ಹಾಕಿದ್ರೆ ಅವಳಿಗೆ ಇಂಟ್ರೆಸ್ಟ್ ಇದ್ದರೆ ಕೂತ್ಕೊತಾಳೆ, ಇಲ್ಲ ಅಂತಂದರೆ ಕೂತ್ಕೊಳ್ಳಲ್ಲ. ಅವಳು ನೋಡಿ ಹಾಗೆ ತಪ್ಪಿಸ್ಕೊಂಡು ಹೋದ್ಲು ಒಂದ್ಸಲಿ ನೋಡಿ. ಹಾಗೆ ಮತ್ತೆ ಇಲ್ಲಿ ಕೂರಿಸ್ತೀನಿ. ಬೇಗ ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ನೋಡಿ ಅವಳು ಈ ಥರ ಎಲ್ಲ ಮಾಡ್ತಾಳೆ. ಎತ್ಕೋ, ನನ್ನ ಕಾಲಲ್ಲೇ ಕೂರಿಸ್ಕೊ ಅಂತ ಅವಳನ್ನ ಇಟ್ಕೊಂಡು ಕಟ್ ಮಾಡೋದಕ್ಕೂ ಆಗಲ್ಲ. ಕೆಲವೊಂದಂದರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ತರಕಾರಿ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಅದೆಲ್ಲ ಬಿಸಾಕ್ಬಿಟ್ಟು ಇನ್ನು ಪಾಪುಗೆ ಸ್ನಾನ ಮಾಡಿಸ್ಬೇಕು. ಅವಳಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ನಾನು ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ಸೊ ಇನ್ನು ಅವಳಿಗೆ ಸ್ನಾನ ಕೂಡ ಆಗಬೇಕು. ಹಾಗೆ ಇವಾಗಂತೂ ಎಣ್ಣೆ ಹಚ್ಕೊಳೋಕ್ಕೆ ಸ್ವಲ್ಪ ಆಟ ಮಾಡ್ತಾಳೆ. ಬಟ್ ಆದ್ರೂ ಹೆಂಗೋ ಮಾಡಿ ಹಚ್ಚಿಬಿಡ್ತೀನಿ. ಯೂಶ್ವಲಿ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆದಷ್ಟು ಅವಳಿಗೆ ಎಷ್ಟು ದಿನ ಕೇಳ್ತಾಳೋ ಅಷ್ಟು ದಿನ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ. ಸರಿ ಅಂತ ಇವತ್ತು ಹಚ್ಬಿಟ್ಟೆಲ್ಲ ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆದ ನಂತರ ನೋಡಿ ಇವಳು ಆಟ ಏನು ಅಂತ ಎಲ್ಲ ಡಾಲ್ಸನ್ನು ತೊಗೊಂಡೋಗಿ ಈ ಥರ ಲೈನಲ್ಲಿ ಇಡೋದು. ಇವಾಗ ಒಂದು 2 ದಿನದಿಂದ ಈ ಥರ ಆಟ ಕಲ್ತ್ಕೊಂಡಿದ್ದಾಳೆ. ಒಂದ್ಸಲ ಕೆಳಗಡೆ ಇಡ್ತಾಳೆ, ಆಮೇಲೆ ಮತ್ತೆ ತಿರ್ಗಾ ಎತ್ತಿಬಿಟ್ಟು ಬೆಡ್ ಮೇಲೆ ಇಡೋದಕ್ಕೆ ಟ್ರೈ ಮಾಡ್ತಾಳೆ. ಮೇಲೆ ಇಡ್ತೀನಿ ಅಂತ ಹೇಳ್ಬಿಟ್ಟು. ಈ ಥರ ಏನೋ ಅವಳ ಆಟ ನೋಡೋಕ್ಕೇ ಚೆಂದ ಅಂತ ಅನಿಸುತ್ತೆ ನನಗಂತೂ. ಹೀಗೆ ಅಲ್ವಾ ಎಲ್ಲ ಅಮ್ಮಂದ್ರುಗಳ ಮಕ್ಕಳು ಆಟ ಆಡೋದೆಲ್ಲ ನೋಡೋದಕ್ಕೇ ಖುಷಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಮತ್ತೆ ಸಂಜೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ವಾಟ್ರ್ ಬಲೂನ್ ತೊಗೊಂಬಂದಿದ್ರು ಹಸ್ಬೆಂಡ್ ಹೊರಗಡೆ ಹೋಗಿದ್ದಾಗ. ಏನೋ ಪಾಪು ಅದು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ವಾಟ್ರ್ ಬಲೂನ್ ಅವ್ಳಿಗೆ ವಿಷಯನೇ ಗೊತ್ತಿರಲಿಲ್ಲ. ಇವ್ರು ತೊಗೊಂಡ್ಬಂದಿದ್ರ, ಅದು ನೋಡಿದ ನಂತರ ಅವಳಿಗೆ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ 4-5 ಬಲೂನೆಲ್ಲ ಈ ಥರ ನೀರು ತುಂಬಿಸಿ ಕೊಟ್ಟಿದ್ದೆ. ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡ್ತು. ಫಸ್ಟ್ ಅವಳಿಗೆ ಗೊತ್ತಾಗಿಲ್ಲ ಹೆಂಗೆ ಎತ್ತಿ ಹಾಕಬೇಕು ಅಂತ. ಆಮೇಲಂತೂ ಒಂದೇ ನಾನು ನೀರು ತುಂಬಿಸೋವಷ್ಟು ಹೊತ್ತು ಇಟ್ಟಿಲ್ಲ, ಎಲ್ಲನೂ ಒಡೆದು ಬಿಸಾಕ್ಬಿಟ್ಲು. ಈ ಥರ ಮಕ್ಳಿಗೆ ನೀರಲ್ಲಿ ಆಡೋದು ಅಂತಂದ್ರೇ ಇಷ್ಟ. ಅದರಲ್ಲಿ ಈ ಥರ ಎಲ್ಲ ಮಾಡಿಕೊಟ್ರೆ ಮತ್ತೆ ಕೇಳಬೇಕಾ. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿ ಸಂಜೆ ಹೊತ್ತು ಬರೋಕ್ಕೆ ಮನಸ್ಸಿಲ್ಲ ಪಾಪ ಅವಳಿಗೆ. ನಾನು ಎಲ್ಲನೂ ನೀರು ತುಂಬಿಸಿ ಕೊಟ್ಟಿರಲಿಲ್ಲ, ಒಂದು 4-5 ಕೊಟ್ಟಿದ್ದೆ, ಸಾಕು ಬಿಡು ಅಂತ ಹೇಳ್ಬಿಟ್ಟು. ತುಂಬ ಟೈಮ್ ಹಿಡಿಸುತ್ತೆ ನೀರು ತುಂಬಿಸೋದು. ನಾನು ಫುಲ್ ಒದ್ದೆ ಆಗಿಬಿಟ್ಟಿದ್ದೆ ನೀರು ತುಂಬಿಸೋ ಅಷ್ಟರಲ್ಲಿನೇ. ಅದು ಕೆಲವೊಂದು ಅಲ್ಲಲ್ಲೇ ಬ್ಲಾಸ್ಟ್ ಆಗಿಬಿಡುತ್ತೆ ನೋಡಿ, ಹಾಗಾಗಿ. ಆಮೇಲಂತೂ ಇನ್ನೂ ಬೇಕು ಅಂತ ಇದ್ದಾಳೆ. ಸರಿ ಹೆಂಗೋ ಅವಳನ್ನು ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಬಂದೆ. ಬಿಕಾಸ್ ನನಗೊಂದು ಸ್ವಲ್ಪ ಕೆಲಸ ಇತ್ತು ಕಿಚನ್ ಕಡೆ. ಹಾಗಾಗಿ ಹೇಗೋ ಅವಳ ಆಟ ಎಲ್ಲ ಮುಗಿಸ್ಕೊಂಡು ಅವಳನ್ನು ಕರ್ಕೊಂಡು ಬರೋದೇ ದೊಡ್ಡ ಕಷ್ಟ. ಹೊರಗಡೆ ಬಂದರೆ ಒಳಗಡೆ ಹೆಂಗೋ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರಬೇಕು. ಇಲ್ಲ ಅಂತಂದರೆ ಅವಳು ಬರೋದು ತುಂಬಾ ಕಷ್ಟ. ಇವಾಗ ಆಲ್ರೆಡಿ ಟೈಮ್ ಬಂದು 6 ಗಂಟೆ ಹತ್ರ ಆಗಿಬಿಟ್ಟಿತ್ತು. ನನಗಿನ್ನ ನಾಳೆ ತಿಂಡಿಗೆಲ್ಲ ರುಬ್ಬೋದು, ಆಮೇಲೆ ಹಿಟ್ಟು ಕಾಸೋದು ಅದೆಲ್ಲ ಕೆಲಸ ಇತ್ತು. ಹಾಗಾಗಿ ಇವಳು ಆಟ ಒಂದ್ಸಲಿ ಮುಗಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಕಾಯ್ತಾ ಇದ್ದೆ ನಾನಂತೂ. ಅವಳಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ಲು ನೋಡಿ. ಇರೋದನ್ನೆಲ್ಲ ಬ್ಲಾಸ್ಟ್ ಮಾಡಿ ಇನ್ನೂ ಬೇಕು ಅಂತ ಹೇಳ್ತಾ ಇದ್ದಾಳೆ. ಈ ಥರ ಇನ್ನು ನಾಳೆ ಆಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಹಾಗೆ ಅವಳನ್ನು ಸ್ವಲ್ಪ ಹೊತ್ತಲ್ಲೇ ಬಿಟ್ಬಿಟ್ಟು ಇವಾಗ ಸ್ವಲ್ಪ ಅಕ್ಕಿ ಎಲ್ಲ ನೆನೆ ಹಾಕಿದ್ದೆ ಆವಾಗಲೇ. ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು, ಪುಂಡಿ ಅಂತ ಹೇಳ್ತೀವಲ್ವ ತುಳುನಲ್ಲಿ, ಅದಕ್ಕೆ ಅಕ್ಕಿ ನೆನೆ ಹಾಕಿದ್ದೆ. ನಾವು ಯೂಶ್ವಲಿ ಬೆಳ್ತಿಗೆ ಅಕ್ಕಿನಲ್ಲಿ ಮಾಡ್ತೀವಿ. ಬಾಯ್ಲ್ಡ್ ರೈಸಲ್ಲಿ ಕೂಡ ಮಾಡ್ಬೋದು. ನಿಮ್ಗೆ ಯಾವುದು ಬೇಕು ಅದನ್ನು ನೆನೆ ಹಾಕಿದ್ರೆ ಆಯಿತು ಅಷ್ಟೇ. ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ. ಬೆಳ್ತಿಗೆ ಅಕ್ಕಿ ಸ್ವಲ್ಪ ಈಸಿ ಆಗುತ್ತೆ ಮಾಡೋಕ್ಕೆ ಬಾಯ್ಲ್ಡ್ ರೈಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟೇನೆ. ಇವಾಗ ಅಕ್ಕಿ ಎಲ್ಲ ತೊಳೆದು ಮಿಕ್ಸಿನಲ್ಲೇ ರುಬ್ಕೊತೀನಿ. ಬಿಕಾಸ್ ಇದು ತುಂಬ ಸಣ್ಣ ಆಗೋದೇನೋ ಅವಶ್ಯಕತೆ ಇಲ್ವಲ್ವ, ತರಿಯಾಗಿ ಆದರೆ ಸಾಕು ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಯಲ್ಲೇ ರುಬ್ಕೊತೀನಿ. ಸುಮ್ಮನೆ ಇನ್ನು ಗ್ರೈಂಡರ್ಗೆ ಹಾಕೋದು ಯಾಕೆ ಅಂತ ಹೇಳ್ಬಿಟ್ಟು 1-2 ಸರಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಹಾಗಾಗಿ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ರುಬ್ತಾಯಿದ್ದೀನಿ ಇವಾಗ.
ಒಬ್ಬರು ರೆಸಿಪಿ ಕೇಳಿದ್ರಿ, ಪುಂಡಿ ಚಟ್ನಿ ರೆಸಿಪಿ ತೋರಿಸಿ ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲ ಯಾವಾಗಾದರೂ ತೋರಿಸ್ತೀನಿ ನಾನು. ನೋಡಿ ಪಾಪುನು ಕೂಡ ಇದ್ವು ಅಲ್ವಾ, ಹಂಗಾಗಿ ಕರೆಕ್ಟಾಗಿ ಶೂಟ್ ಮಾಡೋಕ್ಕೂ ಕೂಡ ಆಗಿಲ್ಲ ನನಗಿವತ್ತು. ನಾನು ಆ್ಯಕ್ಚುಲಿ ಅಕ್ಕಿ ನೆನೆ ಹಾಕಬೇಕಾದ್ರೆ ಅಂದ್ಕೊಂಡಿದ್ದೆ ಇವತ್ತು ರೆಸಿಪಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಸಿಂಪಲ್, ಪುಂಡಿ ಮಾಡೋದಂತೂ ತುಂಬ ಸಿಂಪಲ್ಲು. ಚಟ್ನಿ ಕೂಡ ನಾನು ಆಲ್ರೆಡಿ ಈರುಳ್ಳಿ ಚಟ್ನಿ ರೆಸಿಪಿ ಶೇರ್ ಮಾಡಿದ್ದೀನಿ. ಸೇಮ್ ಅದೇ ಚಟ್ನಿನೇ ಯೂಸ್ ಮಾಡ್ಬೋದು, ಏನೂ ಆಗೋಲ್ಲ, ಚೆನ್ನಾಗೇ ಇರುತ್ತೆ ಕಾಂಬಿನೇಷನ್ನು. ಅಕ್ಕಿನ ನೆನೆ ಹಾಕಿದ್ವಲ್ಲ, ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಆಯಿತು ಅಷ್ಟೇ. ಈ ರವೆ ಎಲ್ಲ ಬರುತ್ತಲ್ವ, ಆ ಥರ ತರಿ ಇರಬೇಕು. ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳೋದೆಲ್ಲ ಆಯಿತು. ಇನ್ನು ಹಿಟ್ಟು ಕಾಯಿಸೋಕ್ಕಿಂತ ಮುಂಚೆ ಎಲ್ಲ ಪಾತ್ರೆಗಳು, ಮಿಕ್ಸಿ ಜಾರು ಅದೆಲ್ಲ ತೊಳ್ಕೊಂಡ್ಬಿಟ್ಟು ಕಟ್ಟೆ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಕೊಂಡು ನಂತರ ಕಾಯಿಸೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಸಿಂಕ್ ಎಲ್ಲ ಆಮೇಲೆ ಕ್ಲೀನಾಗಿ ಇರುತ್ತೆ. ಈ ಹಿಟ್ಟನ್ನು ಕಾಯಿಸೋ ಅಷ್ಟರಲ್ಲಿ ಏನಾಗುತ್ತೆ ಹೇಳಿದ್ರೆ ಫುಲ್ ಸ್ವೆಟ್ ಆಗಿಬಿಡ್ತೀವಿ. ಅಷ್ಟು ಶೆಕೆ ಕೂಡ, ಇವಾಗ ಸಮ್ಮರ್ ಬೇರೆ ಅಲ್ವಾ, ಕಿಚನಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ತುಂಬ ಹೊತ್ತು ಅನ್ನೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಮತ್ತೆ ಯಾರು ಮಾಡ್ತಾರೆ ಅಂತೇಳ್ಬಿಟ್ಟು ಎಲ್ಲ ಮೊದಲೇ ಕ್ಲೀನ್ ಮಾಡಿ ಇಟ್ಬಿಟ್ರೆ ಜಸ್ಟ್ ಇಟ್ಟು ಕಾಯಿಸ್ಬಿಟ್ಟು ಹಂಗೆ ಇದು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಹಿಟ್ಟನ್ನು ಕಾಯಿಸೋಕ್ಕೆ ಇಡಬೇಕು ನಾವು ಒಲೆ ಮೇಲೆ. ಆಮೇಲೆ ಇದು ಕಾಯಿಸೋದಕ್ಕೆ ಶುರು ಮಾಡಿದ ನಂತರ ಕೈ ಬಿಡಬಾರ್ದು, ಹಂಗೆ ಕಾಯಿಸ್ತಾನೇ ಇರಬೇಕು. ಸ್ವಲ್ಪ ಒಂದ್ಸಲಿ ಪಾತ್ರೆ ಚೆನ್ನಾಗಿ ದಪ್ಪ ತಳದ ತೊಗೊಳ್ಳಿ, ಇಲ್ಲ ಅಂತಂದರೆ ಅಡಿ ಬೇಗ ಕುತ್ಕೊಂಡ್ಬಿಡತ್ತೆ ತಳ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿ, ಬಾಣಲಿನ, ಸೊ ದ್ಯಾಟ್ ತಳ ಎಲ್ಲ ಹಿಡಿಯಲ್ಲ. ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡೋಕ್ಕೂ ಈಸಿ ಆಗುತ್ತೆ. ಆಮೇಲೆ ತಣ್ಣಗಾದ ನಂತರ ಉಂಡೆ ಮಾಡ್ಕೊಂಡ್ರೆ ಆಯಿತು. ತುಂಬ ಬಿಸಿರುವಾಗ ಉಂಡೆ ಮಾಡ್ಕೊಂಡ್ರೆ ಸ್ವಲ್ಪ ಕೈಗೆಲ್ಲ ಅಂಟತ್ತೆ ವೈಟ್ ರೈಸ್ದಾದರೆ. ಬಾಯ್ಲ್ಡ್ ರೈಸ್ದಾದರೆ ಸ್ವಲ್ಪ ಬೆಚ್ಚಗಿರೋಕೆ ಮಾಡ್ಕೊಬೋದು ಅಂತ ಹೇಳ್ತಾರೆ. ಬಟ್ ನಾನು ಬಾಯ್ಲ್ಡ್ ರೈಸ್ ಯಾವತ್ತೂ ಟ್ರೈ ಮಾಡಿಲ್ಲ. ನಮ್ಮ ಮನೆಯಲ್ಲಿ ಯೂಶ್ವಲಿ ಬೆಳ್ತಿಗೆದೇ ಮಾಡೋದು. ಹಾಗಾಗಿ ನೋಡಿ ಈ ಥರ ಸ್ವಲ್ಪ ತರಿಯಾಗಿ ನಿಮಗೆ ಸಜ್ಜಿಗೆ ಥರ ಕಾಣಿಸ್ತಾ ಇದೆಯಲ್ವ, ಅಂದರೆ ರವೆ ಥರ, ಅದನ್ನೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು. ನೋಡ್ಕೊಳ್ಳಿ, ಸ್ವಲ್ಪ ನೀರಾಗಿರಬೇಕು ಹಿಟ್ಟು. ನೋಡಿ ಎಷ್ಟು ಒಂಥರ ನೀರು ದೋಸೆ ಹಿಟ್ಟು ಥರ ಇದೆ, ಆಲ್ಮೋಸ್ಟ್ ಆ ಥರ ಇದೆ. ಗಟ್ಟಿ ಇದೆ ಅಂತಂದರೆ ನಿಮಗೆ ಅದು ಉಂಡೆ ಕೂಡ ಚೆನ್ನಾಗಾಗಲ್ಲ, ತುಂಬ ಗಟ್ಟಿಯಾಗಿ ಹಾರ್ಡಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಕು ಅಂತಂದರೆ ನೀರು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ನಿಮ್ಗೆ ಒಂದೆರಡು ಸತಿ ಮಾಡಿದಾಗ ಅಂದಾಜು ಸಿಗುತ್ತೆ, ಅವಾಗ ನಿಮ್ಗೂ ಗೊತ್ತಾಗುತ್ತೆ. ಸರಿ ನೀರು ಹಾಕಿ ಕಾಯಿಸ್ಕೊಂಡ್ರೆ ಅದು ಚೆನ್ನಾಗಿ ಉಂಡೆ ಚೆನ್ನಾಗಿ ಕ್ಲೀನಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಅಲ್ಲೆಲ್ಲಿ ಒಡ್ದಂಗೆ ಆಗಿಬಿಟ್ಟು ತುಂಬ ಗಟ್ಟಿ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಆಮೇಲೆ ಇದೆಲ್ಲ ಹಿಟ್ಟೆಲ್ಲ ತಣ್ಣಗಾದ ನಂತರ ಉಂಡೆ ಮಾಡಿ ಸ್ಟೀಮ್ ಮಾಡಿ ಬೇಯಿಸೋದು. 1/4ರಿಂದ 1 ಗಂಟೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಇಷ್ಟೇನೆ. ಇನ್ನೊಂದ್ಸಲ ಯಾವಾಗಾದರೂ ಬೇಕಂದರೆ ಡೀಟೇಲ್ ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ಮೇಲಿಂದ ಹಂಗಂಗೆ ಹೇಳಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.